ನೋಡ್ರಿ ಇಲ್ಲಿ ದಶಮಾಂಶ ವರ್ಗಮೂಲ ತೆಗಿಯಾಗ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದ ಲಕ್ಷ ಕೊಟ್ಟು ನೋಡ್ರಿ ಮಾಡ್ರಿ ನೀವು. ದಶಮಾಂಶ ತೆಗೆದು ವರ್ಗಮೂಲ ತೆಗೆದು ಅವು ಎಷ್ಟವ ಅರ್ಧ 2 ಅಂಕಿಗೆ ಡಿವೈಡ್ ಮಾಡೋದು. ಈಗ ನಾ ತೋರಿಸ್ತೇನೆ. ಈಗ ನೋಡ್ರಿ ಮುಂದೆ ರಿವಿಷನ್ ಮಾಡ್ಲಿಕ್ಕೆ ಬರ್ತದ. 1.6384 ವರ್ಗಮೂಲ ಬರೋಬ್ಬರಿ ನೋಡ್ರಿ. ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡ್ಬೇಕು, ಈಗ ನೀವು ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ನೀವು ವರ್ಗಮೂಲ ತೆಗಿಬೇಕು. ಹೆಂಗೆ ತೆಗಿಯೋದು ನಾ ತೋರಿಸ್ತೀನಿ. ನೋಡಿ 1.6384 ವರ್ಗಮೂಲ ಅಂದ್ರೆ ಭಾಗಾಕಾರ ಕ್ರಿಯೆದಾಗ ನೋಡ್ರಿ ನಾ ಕಲಿಸ್ತಿರ್ತಾನು. 2 ಗುಂಪು ಹಾಕೋರಿ. 1 1 1 0 ಉಳಿತು. ಇಲ್ಲಿ 1 ತಗೋರಿ, ಕೂಡಿಸ್ರಿ 1 2 ಆಯ್ತು. ಆಮೇಲೆ 63 ಒಮ್ಮೆ ತಗೋರಿ. 63 ತೊಗೊಂಡಾಗ ಹೆಂಗೆ ಮಾಡ್ಬೇಕಂದ್ರೆ ತೋರಿಸ್ತೀನಿ. ಇಲ್ಲಿ 1 ಹಚ್ಚಿದ್ರೆ ಮ್ಯಾಲೆ 1 ಹಚ್ಬೇಕಾಗ್ತದೆ. ಇತ್ತೊಂದು ಇತ್ತೊಂದು. ಇಲ್ಲಿ 2 ಹಚ್ಚಿದ್ರೆ ಇಲ್ಲಿ 2 ಹಚ್ಚಿದ್ರೆ 22 44. ಇಲ್ಲಿ 3 ಹಚ್ಚಿ ಇಲ್ಲಿ 3 ಹಚ್ಚಿ 23 3 69 ದೊಡ್ಡದಾಗ್ತದೆ. 2 ಹಚ್ಚಿರಿ ನೋಡ್ರಿ. 2 ಹಚ್ಚಿರಿ. ಇಲ್ಲಿ 22 44. ಹಾಂ 22 44 ಎಷ್ಟು ಉಳಿತು? 14 9 ಉಳಿತು. ಎಲ್ಲ ಬಂತು. 1 ಉಳಿತು. ಆ 2 ಇಲ್ಲಿ ಕೂಡಿಸ್ರಿ. ಎಷ್ಟಾಯ್ತು? 24 ಆಯ್ತು. 24 ಆಯ್ತು. ಈಗ 84 ಇಳಿಸ್ಕೊಳ್ರಿ. 84 ಇಳಿಸ್ಕೊಂಡ್ರಿ ಅಂದ್ರೆ ಈಗ ನಿಮಗೆ ಇಲ್ಲಿ 2 ಬರಬೇಕು. ಲಾಸ್ಟಕ್ಕೆ 4 ಅದಂದ್ರೆ 2 ಹಚ್ಬೇಕು. ಬೇಕಾದ್ರೆ 8 ಹಚ್ಬೇಕು. 8 2 24 8 192 ಮಗ್ಗಿ ಬರ್ಬೇಕು ನೋಡಿ. ಇಲ್ಲಿ 8 ಇಡ್ರಿ, ಇಲ್ಲಿ 8 ಇಡ್ರಿ. 8 8 64 ಕೈಲ ಬಂತು 6. 8 4 32 1 6 38 ಕೈಲ ಬಂತು 3. 8 2 16 1 3 19. ನೀವು ಮಾಡಿದ್ದು ಬರೋದು 19 0 0 0 0 ಎಷ್ಟದ? ಇದರ ವರ್ಗಮೂಲ 128 ಗುಂಡ್ಲೆ 128 ವರ್ಗಮೂಲ ಬರೋಬ್ಬರಿ ಹೆಂಗೆ ತೆಗಿಬೇಕಂದ್ರೆ ತೋರಿಸಿ. ಸ್ಥಾನ ಎಷ್ಟವ? ಇಲ್ಲೇ 4. 1 2 3 4. ಇದಕ್ಕೆ 2 ಬಿಟ್ಟು ಕೊಡ್ರಿ. ಇದಕ್ಕೆ 2 ಬಿಟ್ಟು ಕೊಡ್ರಿ. ಇದಕ್ಕೆ 2 ಬಿಟ್ಟು ಕೊಡ್ಬೇಕು. ಬರೋಬ್ಬರಿ 1 ತೆಗೆದಿಟ್ಟು ಬಿಡ್ರಿ. ವರ್ಗಮೂಲ ಬರೋಬ್ಬರಿ 1.28. ಆನ್ಸರ್ ಹೆಂಗೆ ಬಂತು ಅದನ್ನು ನೀವು ತಿಳ್ಕೊಂಡ್ರೆ ಏನು ಭಾಳ ಬೆಲೆ ಇಲ್ಲ. ಆನ್ಸರ್ ಎಷ್ಟು? 1.28. ಹೆಂಗೆ ವರ್ಗಮೂಲ ಕಂಡುಹಿಡಿಬೇಕು, ಇಂಥವು ಬಂದಾಗ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಲಕ್ಷ ಕೊಟ್ಟು ನೋಡ್ರಿ. ಇನ್ನು ಮುಂದಿನ ಲೆಕ್ಕ ನೀವು ದಶಮಾಂಶ ತೆಗೆದು ಮಾಡಿರಿ. ಭಾಳ ಸರಳ ಅದದು. ಮಾಡಿರಿ, ಕಲೀರಿ. ಮಾಡೋದಾತಂದ್ರೆ ಹೇಳ್ರಿ, ವಿಡಿಯೋ ಆನ್ ಮಾಡಿ, ನಾ ಬಂದು ತಿಳಿಸ್ತೀನಿ. ಓಕೆ. 24.01 ವರ್ಗಮೂಲ ಬರೋಬ್ಬರಿ ದಶಮಾಂಶ ಇಲ್ಲಂತ ತೆಗೀರಿ. ಅದನ್ನ 24.01 ವರ್ಗಮೂಲ ದಶಮಾಂಶ ಇಲ್ಲಂತ ವರ್ಗಮೂಲ ತೆಗೀರಿ. 2 ಭಾಗ ಮಾಡಿರಿ. 4 4 16 5 5 25. 4 ಇರಲಿ. 4 4 16. 14ರಾಗ 6 ಅಂದ್ರೆ 8 ಕೈಲ ಬಂತು 1 0. ಈ 4 ಇಲ್ಲಿ ಕೂಡಿಸ್ಕೋರಿ. 8 ಆಯ್ತು. 0 1 ಕಡೆ 9 ಬಂದಂದ್ರೆ 1 ಗುಂಡ್ಲೆ 1 9 ಗುಂಡ್ಲೆ 9. 2ರೊಳಗೆ ಯಾವ್ದು ಬೇಕಾದ ಇವು 2ರೊಳಗೆ ಹತ್ತದ ಅಂಕೆ ಅದು. 1 1 ಅಂತೀರಿ. 8 1 8 ಆಗ್ತದೆ. ಯಾಕಂದ್ರೆ 80 ಅದ. ಅದೇನು ನೋಡ್ರಿ 9 ಹಸಿರ್ಲೆ 8 9 72. 80ಕ್ಕೆ 72 ಸಮೀಪ ಆಯ್ತು. ಇಲ್ಲಿ 9 ಇಡ್ರಿ. 9 9 81 ಕೈಲ ಬಂತು 8. 9 8 72 1 8 80 0 0 0 ನೋಡ್ರಿ. 49 ಗುಂಡ್ಲೆ 49. ಯಾಕೆ ನಾ ಒಂದು ಸ್ವಲ್ಪ ಜಾಗ ಬಿಟ್ಟಿಟ್ಟು ನಂದು ಇಲ್ಲಿ 2 ಸ್ಥಾನವ. ಇದಕ್ಕೊಂದು ಸ್ಥಾನ ಕೊಡ್ರಿ, ಇದಕ್ಕೊಂದು ಸ್ಥಾನ ಕೊಡ್ರಿ. ಬರೋಬ್ಬರಿ 4.9.
ಆದ್ದರಿಂದ 24.01 ವರ್ಗಮೂಲ ಬರೋಬ್ಬರಿ 4.9. ಹೇಗಿದೆ ಒಂದು ಹಚ್ಚೋಣ. 1.638 ವರ್ಗಮೂಲ ಬರೋಬ್ಬರಿ 1.28. ಹೀಗೆಲ್ಲ ನೀವು ಇಂಥವೆಲ್ಲ ನೀವು ದಶಮಾಂಶಗಳಾಗ ವರ್ಗಮೂಲ ಕಲ್ತೀರಿ ಅಂದ್ರೆ ನಾಳೆ ನಿಮಗೆ ಗಣಿತಗಳು ಎಷ್ಟು ಸರಳ ಆಗ್ತಾವ ನೋಡಕ್ಕಂತಾರೆ. ನೀವು ಕ್ರಮಬದ್ಧವಾಗಿ ಅಭ್ಯಾಸನ ಕಲೀರಿ. ನೀವು ಇದು ಒಂದು ಅನುಕ್ರಮ ನಂಬರ್ ಅಭ್ಯಾಸ ನೀವು ಸರಿಯಾಗಿ ನೀವು ಕಲ್ತೀರಿ ಅಂತ ಈಗ ಎಲ್ಲ ಲೆಕ್ಕಗಳು ಇದ್ರ ಒಂದರಾಗಿ ಬರೋದಿಲ್ಲ, ಸುಮ್ಮನೆ ಸ್ಯಾಂಪಲ್ ಬರ್ತಾವೆ. ಆಮೇಲೆ ಸೀರಿಯಲ್ದಾಗ ಭಾಳ ಬರ್ತಾವೆ. ಇವು ನಿಮಗೆ ಗಣಿತಗಳೇ ಬಿದ್ದು ಬಿಡ್ತಾವ. ಅವಾಗ ನಿಮಗೆ ಇದು ವರ್ಗಮೂಲ ತೆಗಿಲಿಕ್ಕೆ ಬಂತಂದ್ರೆ ಬೇಕಾದಂಥ ಗಣಿತಗಳು ಮಾಡ್ಬೋದು. ನೀವು ಇದೇ ತೆಗಿಲಿಕ್ಕೆ ಬರಲಿಲ್ಲ ಅಂದ್ರೆ ಈಗ ಫಸ್ಟ್ ನಿಮಗೆ ಪ್ರಾಬ್ಲಮ್ ಬರೋದು ಏನಪ್ಪ ಅಂತಂದ್ರೆ ಮೊದಲ ವರ್ಗದ ಭುಜ ಎಷ್ಟು ಅಂದ್ರೆ ನಿಮ್ಗೆ ವರ್ಗಮೂಲ ತೆಗಿಲಿಕ್ಕೆ ಬರಲಿಲ್ಲ ಅಂದ್ರೆ ಮುಂದೆ ಗಣಿತಗಳು ತಿಳಿಯಂಗಿಲ್ಲ. ಮುಂದೆ ಗಣಿತಗಳು ತಿಳಿಬೇಕಾದ್ರೆ ಈ ಅನುಕ್ರಮ ನಂಬರ್ ಆಲ್ಮೋಸ್ಟ್ ಆಲ್ ಎಲ್ಲ ಅಭ್ಯಾಸ ಮಾಡ್ಬೇಕು ನೀವು. ಆಮೇಲೆ ಕೂಡ್ಸೋದು, ಕಳೆದು, ಗುಣಾಕಾರ, ಭಾಗಾಕಾರ ಅಂತೂ ಕಾಮನ್ ಆಗಿ ಎಲ್ಲರೂ ಕಲಿಸ್ತಿರ್ತಾರೆ. ಇದರಾಗಿ ಎಲ್ಲ ಅಂಶಗಳು ಇದಕ್ಕೆ ಬಂದು ಹೋಗ್ತಾವೆ. ದಶಮಾಂಶ ಬರ್ತಾವ, ಭಿನ್ನ ರಾಶಿ ಬರ್ತಾವ, ಮುಂದೆ ಆಮೇಲೆ ಎಕ್ಸ್ ಪದ ಬರ್ತಾವ, ಕೂಡ್ಸು ಬರ್ತಾವ, ಕಳಿವು ಬರ್ತಾವ. ಯಾವ ಪದವನ್ನೇ ಹೆಂಗಿಟ್ಟು ಕಲಿಯಬೇಕು ಹಿಂದೆಲ್ಲ ಅನುಕ್ರಮ ನಂಬರ್ದಾಗ ನಿಮಗೆ 1ರಿಂದ ವಿಡಿಯೋಗಳು ನೋಡ್ಕೊತ ಬರ್ರಿ ನೀವು. ಭಾಳ ಭಾರಿ ಅವು ನೋಡ್ಕೊತ ಹೋದಾಗ ರಿಪೀಟ್ ಹಾಕೋತ ಹೋಗ್ತಿರ್ತದ ಅಭ್ಯಾಸ. ಇದು ನೋಡ್ರಿ ಮೊದಲ ನಿಮ್ಗೆ ವರ್ಗಮೂಲ ಆಗ್ಯಾವ ಹಿಂದಿನ ಅನುಕ್ರಮ ನಂಬರ್. ನೀವು ಇದನ್ನು ಮಾಡಿದಿರಿ ಅಂದ್ರೆ ಬೇಕಾದಂಗೆ ಪೇಪರ್ ತಗೊಲಿಲ್ಲ ಸರು. ಇದು ಬರಬೇಕಾದ್ರೆ ನೀವೇನು ಮಾಡಬೇಕು, ಆ ಹಿಂದಿನ ಗಣಿತಗಳನ್ನು ನೋಡಬೇಕು, ವಿಡಿಯೋ ತೆಗೆದು ನೋಡ್ರಿ. ನೀವು ಟೆಲಿಗ್ರಾಮ್ದಾಗ ಎಷ್ಟು ಭಾರಿ ಕ್ಲಿಯರ್ ಕೊಟ್ಟು ನಾನು ನೀವು ತಗೊಂಡು ನೋಡ್ರಿ. ಮನೆ ಒಳಗೆ ಕಲಿಯೋರಿಗಂತೂ ಭಾಳ ಹೆಲ್ಪ್ಫುಲ್ ಇದು. ಭಾಳ ಅಂದ್ರೆ ಭಾಳ ಅತಿ ಉಪಯೋಗ ಅದ. ಇದನ್ನು ಉಪಯೋಗ ತಗೊಳ್ರಿ. ಕಲ್ತಾವರು ಇದನ್ನು ಕಲಿತು ಮಕ್ಕಳಿಗೆ ತಯಾರು ಮಾಡ್ಕೊಳಿಕ್ಕೆ ಸಹಿತ ವಿಡಿಯೋ ತಯಾರಾಗ್ಲಿಕ್ಕತ್ತಾವ. ಎಲ್ಲರೂ ಕಾಳಜಿ ತಗೋರಿ.